ಮೀನರಾಶಿಯವರಿಗೆ. ಮೀನರಾಶಿಯ ವಿಚಾರ ಹೇಗಿದೆ ಅಂತಂದರೆ, ಮೀನರಾಶಿಯನ್ನು ಬಿಟ್ಟು ನಿಮಗೆ ಕುಂಭರಾಶಿಗೆ ರಾಹುವಿನ ಪ್ರವೇಶ. ಮಾತು ಕೊಟ್ಟು ನಿರಾಶೆ ಮಾಡಿದ ಫಲ ದ್ವೇಷವಗೊಳಿಸದೆ ಬಿಟ್ಟಿತೆ ಅಂತ ಮಾತು ಕೊಟ್ಬಿಡ್ತೀರಿ, ನಿರಾಸೆ ಆಗೋಗ್ತಿತ್ತು, ಅವರಿಂದ ವೈಮನಸ್ಯಗಳನ್ನು ಅನುಭವಿಸ್ತಿದ್ರಿ. ಯಾವಾಗ ರಾಹು ಮಾರ್ಚ್ನಲ್ಲಿ ಬಿಡ್ತಾರೆ, ಆ ಮಾತುಗಳನ್ನು ಮತ್ತೆ ನೆರವೇರಿಸಿ ಅವರನ್ನು ತೃಪ್ತಿಪಡಿಸುವ ಸಾಧ್ಯತೆಗಳು ಮಾರ್ಚ್ ಆದಮೇಲೆ ಉಂಟು. ಗುರುಗಳು ಮೀನ, ಮೇಷ, ಋಷಭ, ಮಿಥುನ ನಾಲ್ಕು ಏನೇನು? ಅಯನ ಅಂದರೆ ಮನೆ, ಶಯನ ನಿದ್ರೆ, ಭೋಗ ಸಂತೋಷ, ತಾಯಿ ಇದರಲ್ಲಿ, ಮತ್ತು ವಾಹನ. ಈ ಸೌಕರ್ಯಗಳೆಲ್ಲ, ಒಂದು ಹಳೆಯ ವೆಹಿಕಲ್ ಇತ್ತು, ಅದನ್ನು ಚೇಂಜ್ ಮಾಡಿ ಹೊಸ ತಗೊಳ್ಳುವ ಅಂತನ್ನುವ ಪ್ಲ್ಯಾನ್ ಇತ್ತು, ದುಡ್ಡಿಲ್ಲ, ಸುಮ್ಮನೆ ಇರಪ್ಪ ಏನು ಮಾಡೋದು ಬೇಡ ಅಂದರೆ ಅದೆಲ್ಲ ಬಂದು ಒದಗುತ್ತೆ ಎಲ್ಲದರಲ್ಲೂ. ತಾಯಿ ಆರೋಗ್ಯ ಕೆಟ್ಟಿತ್ತು, ಸರಿ ಹೋಗಲಿಲ್ಲ. ಮನೆ ಕಟ್ಟಬೇಕು ಅನ್ನೋ ಚಿಂತೆ ಇತ್ತು, ಮನೆ ಕಟ್ಟುವ ಸಾಧ್ಯತೆ. ಮತ್ತು ನಿಮಗೆ ನಿದ್ದೆನೇ ಬರ್ತಾಯಿಲ್ಲ, ಎಷ್ಟೋ ದಿನ ಆಯಿತು, ರಾತ್ರಿ 1 ಗಂಟೆ ಎಚ್ಚರ ಬಿಡುತ್ತೆ ಅಂತ ಕೆಲವರು ಇರ್ತದೆ ಪಾಪ, ಅಂಥವ್ರಿಗೆ ನಿದ್ರಾಹೀನತೆ ಅಂತೀವಿ. ಅವೆಲ್ಲವೂ ಸರಿ ಹೋಗುವ ಸಾಧ್ಯತೆಗಳು ಬಹಳವಾಗಿದೆ. ಹೆದರಬೇಡಿ, ಆದರೆ ಖರ್ಚಾಗ್ತದೆ. ಏನಕ್ಕೆ? ವ್ರಯಸ್ಥಾನದಲ್ಲಿ ರಾಹು. ಅನವಶ್ಯಕ, ಅಯ್ಯೋ ನನ್ನ ಹತ್ರ ಒಂದು 500, ಅದೊಂದು 2000, ಇದೊಂದು 10,000, ಒಟ್ಟು ಫೈನಲ್ ಉಂಡೆ ಇಷ್ಟು ಹೊಟ್ಟೋಯ್ತು, ಹೆಂಗೋಯ್ತು ಗೊತ್ತೇ ಇಲ್ಲ, ಆ ಥರ ಆಗೋ ಸಾಧ್ಯತೆ ಉಂಟು. ಅಂದರೆ ಹಿಡಿತವಿರಬೇಕು. ರಾಹು, ದುರ್ಗಾ ಪ್ರಾರ್ಥನೆ ಮಾಡಿರಿ, ಗುರುಗಳ ಪ್ರಾರ್ಥನೆ ಮಾಡಿರಿ. ವಿಶೇಷವಾಗಿ ತಾಯಿ ಅಂದರೆ, ತಾಯಿ ಯಾರು ಅಂತ ನಿಮಗೆ ಹೆಣ್ಣು ದೇವರೋ ಆ ಹೆಣ್ಣು ದೇವರನ್ನು ಪ್ರಾರ್ಥನೆ ಮಾಡಿರಿ. ಕಡಲೆಕಾಳನ್ನು, ಅಂದರೆ ಈ ಚೆನ್ನ ಕಡಲೆ ಅಂತಾರಲ್ಲ, ಆ ಕಡಲೆಯನ್ನು ಗುರುವಾರದ ದಿವಸ ದಾನ ಕೊಡಿ. ಯಾವುದೊಂದು ಡಿಸಿಷನ್ನು ಸಲಹೆಯ ಮೇಲಿಗೆ ಕಾರ್ಯಗಳು ಮಾಡಿ. ಪ್ರಯಾಣ ಹೋಗುವ ಸಾಧ್ಯತೆಗಳು ಉಂಟು, ದೂರ ಹತ್ರ, ಫಾರಿನ್ ಟೂರ್ ಮಾಡಿಬಿಡ್ತೀನಿ ಅಥವಾ ಈ ಯಾತ್ರೆ ಮಾಡ್ಕೊಂಬರ್ತೀನಿ, ಈ ರೀತಿಯಾದ ಸಾಧ್ಯತೆಗಳು ಮೀನರಾಶಿಯವ್ರಿಗುಂಟು. ದೊಡ್ಡ ರಿಲೀಫ್ ಸಿಕ್ಕುವ ಸಾಧ್ಯತೆಗಳು ಮೀನರಾಶಿಯವ್ರಿಗಿದೆ, ದೊಡ್ಡದು. ಗುರು ಚಾಂಡಾಳ ಯೋಗ ಅಂತ ರಾಹು ಬಂದು ಕೂತ್ಕೊಂಡು ಜೀವವನ್ನು ಹಿಂಡ್ತಾಯಿದ್ರು, ರಾಂಗ್ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ರು. ಅದನ್ನು ಬಿಟ್ಟು, ಅದು ಯೋಗವೇ, ಅದು ದೋಷ ಅಲ್ಲ. ಹಾಗಾಗಿ ಆ ಥರ ಹೋಗಿ ಯಾರ ಮನೆಯಲ್ಲಿ ರಾಹು ಇರ್ತಾರೋ ಅವರಂತೆ ಆ್ಯಕ್ಟಿಂಗ್. ಈಗ ನೋಡಿ, ಗುರುಗಳ ಮನೆಯಲ್ಲಿದ್ದರು, ಗುರುಗಳ ಥರನೇ ಹೊಟ್ಟೋದ್ರು. ಇನ್ನು ಶನಿ ಮನೆಗೆ, ಕುಂಭರಾಶಿಗೆ ಹೋದರೆ ಶನಿ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಶನಿನೂ ರಾಹುನೂ ಎರಡೂ ಒಂದೇ, ಕುಜನೂ ಕೇತುವು ಎರಡೂ ಒಂದೇ. ಎಲ್ಲ ಗ್ರಹಗಳ ಬದಲಾವಣೆಯಿಂದ ಒಟ್ಟಾರೆ 2025ರಲ್ಲಿ 6 ರಾಶಿಯವರಿಗೆ ತುಂಬ ಚೆನ್ನಾಗಿದೆ.